ತುಂಬಾನೇ ಚೆನ್ನಾಗಿತ್ತು ವಾಟರ್. ಸೊ ಇದೇ ನೋಡಿ ನಮ್ಮ ಹೋಟೆಲಿನ ನೈಟ್ ವ್ಯೂ. ದ ವೇಟ್ ಈಸ್ ಓವರ್. ಸೊ ಹೋಗೋಣ ಬನ್ನಿ, ಹೇಗಿದೆ ಬೀಚ್ ಅಂತ ನೋಡೋಣ. ಏನೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದಾರೆ. ಫೈನಲಿ ಬೀಚ್ ರೀಚ್ ಆಗಿದೀವಿ. ನೋಡಕ್ ನಮ್ BMTC ತರಾನೇ ಇದೆ ಅಲ್ವಾ? ನಮಸ್ಕಾರ ಎಲ್ರಿಗೂ, ಹೋಪ್ ಎಲ್ರು ಚೆನ್ನಾಗಿದ್ದೀರಾ. ವೆಲ್ಕಮ್ ಟು ಸುವೀಸ್ ವರ್ಲ್ಡ್. ಸೊ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, 80,000 ಪೀಪಲ್ ಸೇರಿದ್ರು ಅಂತಂದ್ಬಿಟ್ಟು. ಅದು ಏನಪ್ಪ ಸ್ಪೆಷಲ್ ಅಂತಂದ್ರೆ, ರಿಯಲ್ ಮ್ಯಾಡ್ರಿಡ್ ಟೀಮ್ ಅವರು ಚಾಂಪಿಯನ್ಸ್ ಲೀಗ್ನ ವಿನ್ ಆಗಿದ್ರು. ಅದರ ಸೆಲೆಬ್ರೇಷನ್ ನಡೀತಾ ಇತ್ತು. ಸೊ ತುಂಬಾನೇ ಜನ ಎಲ್ಲಾ ಕಡೆಯಿಂದ ಅದಕ್ಕೋಸ್ಕರ ಅಂತಾನೆ ಬಂದಿದ್ರು. ಸೊ ನಾವು ತುಂಬಾನೇ ಲಕ್ಕಿ, ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದು ಆಪರ್ಚುನಿಟಿ ಸಿಕ್ತು. ನಡೆದು ತುಂಬಾನೇ ಸಾಕಾಗೋಗ್ಬಿಟ್ಟಿತ್ತು. ಸೊ ತುಂಬಾನೇ ಥರ್ಸ್ಟಿ ಆಗ್ತಾ ಇತ್ತು. ಹಾಗೆ ನೋಡಿದ್ರೆ ಇಲ್ಲೆಲ್ಲರೂ ಬಂದು ಇಲ್ಲಿಂದ ನೀರು ಕುಡಿತಾ ಇದ್ರು. ಸೊ ನಾನು ಕೂಡ ಟ್ರೈ ಮಾಡೋಣ ಅಂತ ಹೋದೆ. ತುಂಬಾನೇ ಚೆನ್ನಾಗಿತ್ತು ವಾಟರ್. ಆಮೇಲೆ ನೋಡಿದ್ರೆ ಇಲ್ಲಿ ಎವ್ರಿ ಸ್ಟ್ರೀಟ್ ಅಲ್ಲಿ ಕೂಡ ಈ ತರ ಒಂದೊಂದಿರುತ್ತೆ. ನಾವು ಬಾಟಲ್ಸ್ ಅಂದ್ರೆ ರೀಫಿಲ್ ಮಾಡ್ಕೋಬಹುದು, ಇಲ್ಲದ್ರೆ ಈ ತರಾನೇ ಕುಡಿಬಹುದು ಡೈರೆಕ್ಟ್ ಆಗಿ. ಸೆಲೆಬ್ರೇಷನ್ ನ ಎಂಜಾಯ್ ಮಾಡಿ ಹಾಗೂ ಡಿನ್ನರ್ ನ ಮುಗಿಸಿ ನಾವು ನೈಟ್ ಲೈಫ್ ಕಡೆಗೆ ಎಕ್ಸ್ಪ್ಲೋರ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ನಾವು ಈ ತರ ಸ್ಟ್ರೀಟ್ ಅಲ್ಲಿ ವಾಕ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಈ ತರ ಎಂಟರ್ಟೈನಿಂಗ್ ಗ್ರೂಪ್ಸ್ ತುಂಬಾನೇ ನಮ್ಗೆ ಕಾಣಿಸ್ತಾ ಇತ್ತು. ಸೊ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಈಚ್ ಸ್ಟ್ರೀಟ್ಗೆ ಹೋಗಿ ಅವರು ಈ ತರ ಪರ್ಫಾರ್ಮೆನ್ಸ್ ಕೊಟ್ಟು ಡೆಡ್ಲಿ ಸ್ಟಂಟ್ಸ್ ಎಲ್ಲ ಮಾಡಿ ಅವರ ಅರ್ನಿಂಗ್ಸ್ ನ ಮಾಡ್ಕೊಳ್ತಾರೆ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ವಾಚ್ ನೋಡಿದ್ರೆ 1 o'clock ಆಗೋಗ್ಬಿಟ್ಟಿತ್ತು. ಸೊ ನಮ್ಮ ರೂಮಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಇದೇ ನೋಡಿ ನಮ್ಮ ಹೋಟೆಲಿನ ನೈಟ್ ವ್ಯೂ. ತುಂಬಾನೇ ಚೆನ್ನಾಗಿದೆ ಅಲ್ಲ? ಹಾಗೆ ಹೋಟೆಲ್ ಮೇಲೆ ಕೂಡ ಸಿಟಿ ವ್ಯೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಗುಡ್ ಮಾರ್ನಿಂಗ್. ಸೊ ಮ್ಯಾಡ್ರಿಡ್ಗೆ ಬಂದ್ಬಿಟ್ಟು ಬೀಚಿಗೆ ಹೋಗದೆ ಇರೋಕ್ಕಾಗತ್ತಾ? ನಮ್ಗಂತೂ ಬೀಚ್ ತುಂಬಾನೇ ಇಷ್ಟ. ಸೊ ಇಲ್ಲೇ ಹತ್ತಿರದಲ್ಲಿ ಒಂದು ಮ್ಯಾಡ್ರಿಡ್ ರಿಯೋ ಬೀಚ್ ಅಂತ ಇದೆ. ನಾವು ಅಲ್ಲಿ ಹೋಗೋಕ್ಕೆ ಪ್ಲಾನ್ ಮಾಡಿದ್ದೀವಿ. ಸೊ ನೋಡೋಣ ಈ ಬೀಚ್ ನಮಗೆ ಮಂಗಳೂರು ವೈಬ್ಸ್ ಕೊಡುತ್ತಾ ಅಂತಂದ್ಬಿಟ್ಟು. ಸೊ ಸ್ಟೇ ಟ್ಯೂನ್ಡ್. ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ. ಇಲ್ಲೆಲ್ಲ ನೋಡಿ, ನಮಗೆ ಇಂಡಿಯಾದಲ್ಲಿ ಹೇಗಿರುತ್ತೋ ರೋಡ್ ಸೈಡ್ ಅಲ್ಲಿ ಶಾಪ್ಸ್, ಇಲ್ಲೆಲ್ಲ ಆಗಿದೆ. ನಮ್ಗೆ ಜರ್ಮನಿಯಲ್ಲಿ ಈ ತರ ನೋಡಕ್ ಸಿಗದೇ ಇಲ್ಲ. ಇಲ್ಲೆಲ್ಲ ಲೈಕ್ ರೋಡ್ ಸೈಡ್ ಶಾಪ್ಸ್ ಆಗ್ಲಿ ಆ ತರ ತುಂಬಾ ಇದೆ. ಮ್ಯಾಡ್ರಿಡ್ ಅಲ್ಲಿ ನೋಡಿ ಈ ತರ ಬಸ್ಸಸ್ ನಮ್ಗೆ ಕಾಣಿಸುತ್ತೆ. ನೋಡಕ್ ನಮ್ BMTC ತರಾನೇ ಇದೆ ಅಲ್ವಾ? ನೋಡಿ, ತುಂಬಾ ಪುಟ್ಟ ಬಸ್. 2 hours later. ನಡ್ಕೊಂಡು ಹೋಗ್ತಾ ಇದೀವಿ. ಬೀಚ್ ಮಾತ್ರ ಸಿಗ್ತಾ ಇಲ್ಲ. ಸೊ ನಾವೊಂದು ಪುಟ್ಟ ತಿಂಡಿ ಬ್ರೇಕ್ ತಗೊಂಡು ಮುಂದುವರ್ಸೋಣ ಅಂತ ಅನ್ಕೊಂಡಿದೀವಿ. ಸೊ ನಾವು ಮಾಡ್ಕೊಂಡು ಬಂದಿರೋ ಅಂತ ಬ್ರೆಡ್ ಬಟರ್ ಜಾಮ್ ತಿಂದು ಸೊ ನೆಕ್ಸ್ಟ್ ಬೀಚ್ ಹಂಟ್ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ನಮ್ಮ ಚಿಕ್ಕ ತಿಂಡಿ ಬ್ರೇಕ್ ಆಯಿತು. ಹೋಪ್ಫುಲಿ ಈಗ ಒಂದು 10 minutes ವಾಕ್ ಒಳಗಡೆ ನಮಗೆ ಬೀಚ್ ಸಿಗುತ್ತೆ. ಸೊ ಬನ್ನಿ, ಬೀಚ್ ನೋಡೋಕ್ಕಂತೂ ನಾನೀಗ ಇನ್ನೂ ಜಾಸ್ತಿ ಎಕ್ಸೈಟೆಡ್ ಆಗಿದ್ದೀನಿ. ಟ್ರೆಷರ್ ಅಂಡ್ ಥರ ಇದೆ ಇದು. ಹುಡುಕ್ತಾ ಇದ್ದೀವಿ ಬೀಚ್ನ. ಬರುವಾಗ ಒಂದು ಕ್ಯೂಟ್ ಇನ್ಸಿಡೆಂಟ್ ಆಯ್ತು. ಆ್ಯಕ್ಚುಲಿ ನಾವು ಈ ಥರ ವ್ಲಾಗ್ ಮಾಡೋದು ಅವ್ರು ನೋಡಿಬಿಟ್ಟು ಒಂದು ಏಜ್ಡ್ ಪರ್ಸನ್ ಅವರು ಹೇಳ್ತಾ ಇದ್ರು, ಅಲ್ಲಿ ಹೋಗಿ ಫೋಟೋ ತೆಗೀರಿ, ಇಲ್ಲಿ ಹೋಗಿ ಫೋಟೋ ತೆಗೀರಿ ಅಂತ. ತುಂಬಾನೇ ಸ್ಪ್ಯಾನಿಷಲ್ಲೇ ಮಾತಾಡ್ತಾ ಇದ್ರು. ನಮಗಂತೂ ಏನು ಅರ್ಥ ಆಗಿಲ್ಲ, ಬರೀ ಫೋಟೋ ಅಂತ ಮಾತ್ರ ಗೊತ್ತಾಯ್ತು. ನೋಡಿ, ಇಲ್ಲಿ ರೆಡ್ ಇದೆ ಅನ್ಕೊಂಡು ಏನ್ ಸುಮ್ಮನೆ ಹಂಗೆ ಹೋಗ್ತಾ ಇದೀಯಾ? ಗ್ರೀನ್ ಆಗೋ ತನಕ ನಿಂತ್ಕೊಂಡು ಮತ್ತೆ ಹೋಗ್ಬೇಕಲ್ವಾ? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ವಾಕಿಂಗ್ ಮಾಡಬಾರ್ದು, ರೋಡ್ ಕ್ರಾಸ್ ಮಾಡಬಾರ್ದು. ಆದ್ರೂ ಇಲ್ಲಿನ ಜನ ಆಕ್ಚುಲಿ ಏನು ರೂಲ್ಸ್ ಫಾಲೋ ಮಾಡ್ತಿಲ್ಲ. ಬಟ್ ಅದೇ ನಮ್ಮ ಜರ್ಮನಿಯಲ್ಲಾದರೆ ತುಂಬ ಸ್ಟ್ರಿಕ್ಟ್ ಇದೆ, ಫಾಲೋ ಮಾಡಲೇಬೇಕು. ಒನ್ ಕಾಮನ್ ಫ್ಯಾಕ್ಟರ್ ಏನಪ್ಪ ಅಂತಂದರೆ, ಇಲ್ಲಿ ಈ ಎಲ್ಲ ಕಂಟ್ರೀಸಲ್ಲಿ
ಏಜ್ಡ್ ಪರ್ಸನ್ ಅವರೇ ತುಂಬ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ನೋಡಿ, ಲೈಕ್ ಹಿಂದೆ ಬರ್ತಾ ಇದ್ದಾರೆ ನೋಡಿ ವಾಕಿಂಗ್ ಎಲ್ಲ, ಲೈಕ್ ತುಂಬಾನೇ ಕಾಣಿಸ್ಕೊಳ್ತಾರೆ ಅವರು, ಅಂದ್ರೆ ಮನೆಯಲ್ಲೇ ಇರೋದಾಗ್ಲಿ ಮಾಡಲ್ಲ. ಫೈನಲಿ ನಾವು ಬೀಚ್ ರೀಚ್ ಆಗಿದ್ದೀವಿ. ಎಂಟ್ರೆನ್ಸ್ ಎಷ್ಟು ಸಖತ್ತಾಗಿದೆ ನೋಡಿ, ಫುಲ್ ಟನಲ್ ತರ ಇದೆ ಒಳಗಡೆ ಹೋಗೋಕ್ಕೆ. ಸೊ ಹೋಗೋಣ ಬನ್ನಿ, ಹೇಗಿದೆ ಬೀಚ್ ಅಂತ ನೋಡೋಣ. ಬೀಚಿಗೆ ಈ ತರಾನು ಎಂಟ್ರೆನ್ಸ್ ಇರುತ್ತಾ? ಇದು ನೈಟ್ ಟೈಮ್ ಇನ್ನ ಚೆನ್ನಾಗಿ ಕಾಣಿಸುತ್ತೇನೋ, ಲೈಟ್ ಎಲ್ಲ ಹಾಕಿದ್ರೆ. ಎಂಟ್ರೆನ್ಸ್ ಅಂತೂ ಸಖತ್ತಿರುತ್ತೆ. ನಮ್ದು ಅದು ಮಲ್ಪೆ ಸೀ ವಾಕ್ ತರ ಕಾಣಿಸ್ತಾ ಇದೆ ನನಗೆ. ಬಟ್ ಕೆಳಗಡೆ ಏನು ಸೀ ಇಲ್ಲ ಸದ್ಯಕ್ಕೆ, ಪಾರ್ಕ್ ಇದೆ ಕೆಳಗಡೆ. ಸೊ ಆಲ್ಮೋಸ್ಟ್ 500 ಮೀಟರ್ಸ್ ವಾಕ್ ಇದೆ ಆಕ್ಚುಲ್ ಬೀಚಿಗೆ ರೀಚ್ ಆಗೋಕ್ಕೆ. ಇದು ಪಾರ್ಕ್ ಆ್ಯಂಡ್ ಕಮ್ ಬೀಚ್ ಇರ್ಬೋದು. ಇಲ್ಲಿ ಕೆಳಗಡೆ ನೋಡಿ ಬೀಚ್ ಇದೆ, ಪಾರ್ಕ್ ಇದೆ. अरे कहना क्या चाहते हो? 200 ಮೀಟರ್ಸ್ ಆಯಿತು ಟನಲಲ್ಲಿ ನಡ್ಕೊಂಡು ಬರ್ತಾನೆ ಇದ್ದೀವಿ. ಸೊ ವಿ ಆರ್ ನಿಯರಿಂಗ್ ಆಲ್ಮೋಸ್ಟ್. ಸೊ ಒಂದು 350 ಮೀಟರ್ಸಲ್ಲಿ ಬೀಚ್ ಬರುತ್ತೆ. ಸೊ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಬೀಚ್ ನೋಡೋಕ್ಕೆ. ನೀವು ಅಷ್ಟೇ ಎಕ್ಸೈಟೆಡ್ ಆಗಿದ್ದೀರಾ ಅಂದ್ಕೊಳ್ತೀನಿ. ನೋಡಿ, ಈ 2 ಟನಲ್ನ ನಾವು ಕ್ರಾಸ್ ಮಾಡಿ ಬಂದಿದ್ದೀವಿ. ಸೊ ಹೊರಗಡೆ ಬರ್ತಾನೆ ಈ ಪಾರ್ಕ್ನ ಕೂಡ ದಾಟಿ ಹೋಗಬೇಕು ಬೀಚ್ಗೆ. ಆ್ಯಕ್ಚುಲಿ ಒಂದು 100 ಮೀಟರ್ಸಲ್ಲಿ ಬೀಚ್ ಅಂತ ತೋರಿಸ್ತಾ ಇದೆ ಮ್ಯಾಪಲ್ಲಿ. ಈ ವೈಬ್ ನೋಡಿ ಅಂತೂ ನನಗೆ ಅನ್ನಿಸ್ತಾ ಇಲ್ಲ. ನಮ್ಮೂರ ಕಡೆ ಆದರೆ ಒಂದು 2 ಕಿಲೋಮೀಟರ್ಸಿಂದನೇ ಸ್ಟಾರ್ಟ್ ಆಗುತ್ತಲ್ವಾ, ಮಣ್ಣು, ತೆಂಗಿನಕಾಯಿ ಮರಗಳು ಎಲ್ಲ. ಇಲ್ಲ ಆ ಥರ ಏನೂ ಕಾಣಿಸ್ತಾ ಇಲ್ಲ. ನೋಡೋಣ ಆ್ಯಕ್ಚುಲಿ ಇಲ್ಲಿನ ಬೀಚ್ ಏನಾದರೂ ಬೇರೆ ಇದೆಯಾ ಅಥವಾ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಇಲ್ಲಿ ರೀಚ್ ಆಗ್ತೀವಾ ಅಂತ ನೋಡೋಣ. ದ ವೇಟ್ ಈಸ್ ಓವರ್. ಫೈನಲಿ ಬೀಚ್ ರೀಚ್ ಆಗಿದ್ದೀವಿ. ಸೊ ನನಗಂತೂ ತುಂಬಾ ಖುಷಿ ಆಯಿತು ನೋಡಿ, ನಿಮಗೂ ತೋರಿಸ್ತೀನಿ ನೋಡಿ. ಸೊ ಗೂಗಲ್ ಪ್ರಕಾರ ಇದು ಬೀಚ್. ಗೂಗಲ್ನ ನಂಬ್ಕೊಂಡು 3 ಕಿಲೋಮೀಟರ್ಸ್ ನಡ್ಕೊಂಡು ಬಂದಿದ್ದಕ್ಕೆ ಇದು ಬೀಚ್ ನಮಗೆ ತೋರಿಸಿದೆ. ನೋಡಿ, ನಮ್ಮ ಹಸ್ಬೆಂಡ್ ಏನೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದಾರೆ. ಗೂಗಲ್ ತೋರಿಸಿದೆ ಅಲ್ಲ ಅಂತ ಬೀಚ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದಾರೆ. ಓ, ನೋಡ್ತಿದ್ದೇನೋ ಮ್ಯಾಪ್. ಯೋಚಿಸಿದಾಗ ನಿಜವು ತಿಳಿಯುವುದು, ನಿಧಾನಿಸಿ ಯೋಚಿಸಿದಾಗ ನಿಜವು. ಸೊ ನೋಡಿದ್ರಿ ಅಲ್ಲ, ಗೂಗಲ್ ಪ್ರಕಾರ ಯಾವ ಬೀಚಿಗೆ ನಮಗೆ ರೀಚ್ ಮಾಡಿಸಿದೆ ಅದು ಅಂತಂದ್ಬಿಟ್ಟು. ವಿತ್ ಲಾಟ್ ಆಫ್ ಡಿಸಪಾಯಿಂಟ್ಮೆಂಟ್ ಈಗ ಬ್ಯಾಕ್ ಹೋಗ್ತಾ ಇದೀವಿ ಹೋಟೆಲ್ಗೆ. ಇನ್ನೊಂದು ಏನು ಎಕ್ಸ್ಟ್ರಾ ಬೇಜಾರಾಗ್ತಿದೆ ಅಂತಂದರೆ, ಬಂದಿರೋ ಅಷ್ಟೇ ವಾಪಸ್ ಹೋಗಬೇಕು. ಬೀಚ್ ಸಿಕ್ಕಿದ್ರೆ ಆದರೂ ಇಟ್ ವಾಸ್ ಫೈನ್ ಅಂತ ಅನ್ನಿಸ್ತಿತ್ತು. ಈಗಂತೂ ಡಬಲ್ ವಾಕಿಂಗ್, ಈಗಂತೂ ಡಬಲ್ ಆಗ್ತಾ ಇದೆ. ಇದು ಸನ್ ಬೇರೆ ಫುಲ್, ಬಿಸಿಲು ಬೇರೆ ಸಖತ್ತಿದೆ. ಸೊ ತುಂಬಾ ಎಕ್ಸ್ಟ್ರಾಆರ್ಡಿನರಿ ವಾಕಿಂಗ್ ಆಗಿದೆ. ಬೀಚಿಂದ ವಾಪಸ್ ಬಂದ್ವಿ, ತುಂಬಾನೇ ಟಯರ್ಡ್ ಆಗಿ ಹೋಗ್ಬಿಟ್ಟಿತ್ತು. ಹಾಗೆ ವಾಪಸ್ ಬರುವಾಗ ಈ ಒಂದು ಶಾಪ್ ನಮಗೆ ಕಣ್ಣಿಗೆ ಬಿತ್ತು. ಎಷ್ಟು ಕ್ಯೂಟ್ ಆಗಿ ಚಾಕ್ಲೇಟ್ಸ್ ಅರೇಂಜ್ ಮಾಡಿದಾರಲ್ಲ. ಹೋಪ್ ನಿಮ್ಗೆ ನಮ್ ಈ ಬೀಚ್ ವಿಡಿಯೋ ಇಷ್ಟ ಆಯ್ತು. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಿಮ್ಮ ಮುಂದ್ಗಡೆ ತರ್ತೀವಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.